ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಸೀರೆ ಉಡುವ ಈಸಿ ಮೆಥಡನ್ನು ನಿಮ್ಮ ಮುಂದೆ ತೋರಿಸ್ಲಕತ್ತೀನಿ. ಸೀರೆ ಉಟ್ಕೊಳಕ್ಕೆ ಬರಲಾರ್ದವರು ಕೆಲವೊಬ್ಬರು ಅದರಲ್ಲೂ ಈ ರೀತಿ ಬಾರ್ಡರ್ ಸೀರೆಗಳನ್ನು ಉಡ್ಲಕ್ಕೆ ಭಾಳ ಕಷ್ಟಪಡ್ತಿರ್ತಾರೆ. ನಾನು ಹೇಳೋ ಈ ಎಲ್ಲ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಸೀರೆನ ಈಸಿಯಾಗಿ ಉಟ್ಕೋಬೋದು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ರೀತಿ ನಾವು ಸೀರೆನ ಪೂರ್ತಿಯಾಗಿ ಈ ರೀತಿ ಸುತ್ಕೊಂಡ್ಬಿಟ್ಟು ಆನಂತರ ನಾವು ಸೆರಗ ಮಾಡ್ಕೋಬೇಕು. ಸೆರಗ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ನಾವು ಈ ರೀತಿ ನಾವು ಸ್ವಲ್ಪ ಇಲ್ಲಿ ಈ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ್, ಈ ರೀತಿ ಸಿಗಿಸ್ಕೋಬೇಕು. ಆ ರೀತಿ ನಾವು ಸಿಗಿಸ್ಕೊಳಿಕಂದ್ರೆ ನಾವು ಸೆರಗ ಮಾಡ್ಕೊಳ್ಳೋ ಮುಂದಾಗ ಕೆಳಗಿನ ಭಾಗ ಮೇಲ್ಗಡೆ ಬಂದ್ಬಿಡ್ತದೆ. ಅದಕ್ಕೋಸ್ಕರವಾಗಿ ಆ ರೀತಿ ನಾವು ಸಿಗಿಸ್ಕೊಂಡ್ಬಿಟ್ಟು ಆನಂತರ ನಾವು ಇಲ್ಲಿ ಸೀರೆ ಸೆರಗ ಮಾಡ್ಕೋಬೇಕಾಗತ್ತೆ. ನಮ್ಗೆ ಉದ್ದ ಅಂದರೆ ಸೆರಗ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನಾವು ಮಾಡ್ಕೋಬೋದು. ನಮ್ಮ ಹೈಟ್ಗೆ ತಕ್ಕಂತೆ ನಾವು ಸೀರೆ ಸೆರಗನ ಮಾಡ್ಕೋಬೋದು. ಅದೇ ರೀತಿ ಸೆರಗದ ಪ್ಲೇಟ್ಗಳು ಬಂದ್ಬಿಟ್ಟು ನಿಮಗೆ ಅಗಲ ಬೇಕಂದ್ರೆ ಅಗಲ ಮಾಡ್ಕೋಬೋದು, ಇಲ್ಲಾಂದ್ರೆ ಸಣ್ಣದಾಗಿ ಬೇಕಂತಂದ್ರೆ ಸಣ್ಣದಾಗಿ ಮಾಡ್ಕೋಬೋದು. ನಾನು ಮಾಮೂಲಿಯಾಗಿ 7-8 ಪ್ಲೇಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಆದರೆ ಈ ಸೀರೆದು ನೋಡ್ತಿರ್ಬೋದು ಬಾರ್ಡ್ರ್ ಇದು ಅಗಲ ಅದ. ಅದಕ್ಕೆ ಇದ್ರ ಬಾರ್ಡ್ರ್ ಎಷ್ಟದ ಇದ್ರ ಅಗ್ಲಕ್ಕೆ ತಕ್ಕಂತೆ ನಾನು ಪ್ಲೇಟನ್ನು ಸೀರೆ ಸೆರಗದ ಪ್ಲೇಟನ್ನು ಮಾಡ್ಕೊಂಡಿನಿ. ಅಂದರೆ ಇದಕ್ಕೆ 6 ಪ್ಲೇಟ್ ಆಗ್ಯಾವ ನೋಡ್ರಿ ಸೆರಗದ್ದು. ಇವಾಗ ನಾನು ಸೀರೆ ಸೆರಗ ಮಾಡ್ಕೊಂಡ್ಬಿಟ್ಟು ಈ ರೀತಿ ಫಸ್ಟ್ಗೆ ಈ ರೀತಿ ಫ್ರೆಸ್ ಮಾಡ್ಕೋಬೇಕು. ನೀವು ಇಸ್ತ್ರಿ ಮಾಡ್ಕೋಬೋದು, ಆದರೆ ನಾನು ಇಲ್ಲಿ ಇಸ್ತ್ರಿ ಏನು ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಸೀರೆ ಸೆರಗ ಮಾಡ್ಕೊಂಡಾದ್ಮೇಲೆ ಈ ರೀತಿ ಜೋರಾಗಿ ಒಮ್ಮೆ ಫ್ರೆಸ್ ಮಾಡಿದರೆ ಅದು ನೀಟಾಗಿ ಕುಂತ್ಕೊಳ್ಳುತ್ತೆ. ಇವಾಗ ನೋಡ್ರಿ, ಇವಾಗ ನಾನು ಸೀರೆ ಸೆರಗ ಮಾಡ್ಕೊಂಡಾದ್ಮ್ಯಾಗ ಪಿನ್ನ ಹಾಕ್ಕೊಳಕತ್ತೀನಿ. ಆನಂತರ ಫ್ರೆಂಡ್ಸ್ ನಾವು ಆನಂತರ ಸೀರೆ ಸೆರಗನೆಲ್ಲ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾವು ನೆರಿಗೆನ ಮಾಡ್ಕೋಬೇಕಾಗತ್ತೆ. ನೆರಿಗೆ ಒಂದೊಂದು ಸೀರೆಗೆ ನೆರಿಗೆ ಜಾಸ್ತಿ ಬೀಳುತ್ತೆ, ಒಂದೊಂದು ಸೀರೆಗೆ ನೆರಿಗೆ ಕಡಿಮೆ ಬೀಳುತ್ತೆ. ಯಾಕಂತಂದ್ರೆ ಸೀರೆ ಒಳಗೆ ಬ್ಲೌಸ್ ಅದಿರ್ತದಲ್ಲ ಫ್ರೆಂಡ್ಸ್, ಕಟ್ ಮಾಡಿರ್ತಾರೆ ಸೀರೆ ಅಂದ್ರೆ ಬ್ಲೌಸು ಹೊಲಿಸ್ಕೊಳಕ್ಕೆ ಹೇಳಿ, ಆವಾಗ ನೆರಿಗೆಗಳು ಕಡಿಮೆ ಬೀಳ್ತಾವೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ನಾನು ಪಿನ್ನ ಹಾಕ್ಕೊಳಕತ್ತೀನಿ. ಅದರಲ್ಲೂ ಈ ರೀತಿ ಮದುವೆ ಅಂಥೇಳಿ ಮದುವೆ ಮುಂಜುವೆ ಅದಿದ್ದಾಗ ಈ ರೀತಿ ಸೀರೆ ಉಟ್ಕೊಳ್ಳೋದು ಟೈಮ್ ಒಂದು ಕಡಿಮೆ ಇರ್ತದೆ. ಅಂಥ ಟೈಮ್ದಾಗ ಇಂಥ ಸೀರೆ ಉಟ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಕಷ್ಟನೇ ಆಗುತ್ತೆ ಫ್ರೆಂಡ್ಸ್. ಬೇಗನೆ ನೀಟಾಗಿ ಕುಂತ್ಕೊಳ್ಳೋದೇ ಇಲ್ಲ. ನೋಡ್ತಿರ್ಬೋದು, ಇವಾಗ ಸೀರೆ ಸೆರಗಣ್ ಮಾಡ್ಕೊಂಡಾದ್ಮ್ಯಾಗ ಈ ರೀತಿ ಒಮ್ಮೆ ಕೈಯಿಂದ ಫ್ರೆಸ್ ಮಾಡ್ಕೋಬೇಕು. ಈ ರೀತಿ ಕೈಯಿಂದ ಒಮ್ಮೆ ಫ್ರೆಸ್ ಮಾಡ್ಕೊಂಡ್ವಿ ಅಂತಂದ್ರೆ ಮುಂದಿನ ಭಾಗ ನೀಟಾಗಿ ಕುಂತ್ಕೊಳ್ಳುತ್ತೆ. ನೋಡಿರಿ ಫ್ರೆಂಡ್ಸ್, ಇವಾಗ ಸೆರಗನ ಮಾಡ್ಕೊಂಡಾದ್ಮ್ಯಾಗ ಇವಾಗ ಹಿಂದ್ಗಡೆ ಈ ರೀತಿ ನಾವು ತೊಗೋಬೇಕಾಗುತ್ತೆ. ಮೇಗಿನ ಪ್ಲೇಟನ್ನು ಹಿಂದ್ಗಡೆ ತೊಗೊಂಡ್ಬಿಟ್ಟು ಇಲ್ಲಿ ನಾವು ಇದು ಬಾರ್ಡ್ರ್ ಸೀರೆ ಇರೋದ್ರಿಂದ ಇಲ್ಲಿ ನಾವು ನೆರಿಗೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಒಂದು ಬಾರಿ ಇಲ್ಲಿ ನಾವು ಪಿನ್ನ ಹಾಕೋಬೇಕಾಗುತ್ತೆ. ನೋಡಿರಿ, ಇಲ್ಲಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ನಾವು ನೆರಿಗೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ನಾವು ಪಿನ್ನ ಹಾಕೋಬೇಕಾಗುತ್ತೆ. ಮಾಮೂಲಿಯಾಗಿ ಡೈಲಿ ಉಡೋ ಪತ್ಲ ಆದ್ರೆ ಪಿನ್ನ ಹಾಕ್ಕೊಳ್ಳಾರೆ ನಾವು ನೆರಿಗೆನ ಮಾಡ್ಕೋಬೇಕಾಗುತ್ತೆ. ಆದರೆ ಇದಕ್ಕೆ ಬಾರ್ಡ್ರ್ ಬಂದದಲ್ಲ ಫ್ರೆಂಡ್ಸ್, ಬಾರ್ಡ್ರ್ ಬಂದ ಸೀರೆನ ನಾವು ಈ ರೀತಿ ಉಟ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ನಾವು ನಡುವಲ್ಲಿ ಇಲ್ಲಿ ಪಿನ್ನ ಹಾಕೋಬೇಕಾಗುತ್ತೆ. ಇಲ್ಲೊಂದು ಪಿನ್ನ ಹಾಕ್ಕೊಂಡು ನಾವು ಸೀರೆನ ವೇರ್ ಮಾಡಿದ್ವಿ ಅಂತಂದ್ರೆ ಬಾರ್ಡ್ರ್ ಇರುತ್ತಲ್ಲ, ನೋಡೋಕೆ ಒಂಥರ ನೀಟ್ ಅನಿಸುತ್ತೆ. ಮಾಮೂಲಿಯಾಗಿ ಡೈಲಿ ವೇರ್ ಮಾಡಿ ಪತ್ಲೆ ಇರ್ತಾವಲ್ಲ ಫ್ರೆಂಡ್ಸ್, ಪತ್ಲಕ್ಕೆ ಈ ರೀತಿ ನಾವು ಹಾಕ್ಕೊಳ್ಳೋದು ಅವಶ್ಯಕತೆ ಇರೋಂಗಿಲ್ಲ. ನೋಡಿರಿ, ಇಲ್ಲಿ ನಾವು ಪಿನ್ನ ಹಾಕ್ಕೊಂಡ್ಬಿಟ್ಟು ಇವಾಗ ನೆರಿಗೆ ಮಾಡ್ಕೋತೀನಿ. ನೆರಿಗೆ ಏನು ಜಾಸ್ತಿ ಆಗೋದಿಲ್ಲ ಫ್ರೆಂಡ್ಸ್, ಇದಕ್ಕೆ ಒಂದು 5 ನೆರಿಗೆ ಆಗ್ಯಾವು. ಯಾಕಂತಂದ್ರೆ ಬ್ಲೌಸಿಗೆ ಕಟ್ ಮಾಡೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಹಂಗಾಗಿ ಇದಕ್ಕೆ ಜಾಸ್ತಿ ನೆರಿಗೆ ಬಂದಿಲ್ಲ. 5-6 ಅಷ್ಟೇ ನೆರಿಗೆ ಬಂದವು. ಇವಾಗ ನಾನು ಒಂದು ಸ್ವಲ್ಪ ಇಲ್ಲಿ ಪಿನ್ನ ಹಾಕ್ಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಇಲ್ಲಿ ನೋಡ್ತಿರ್ಬೋದು ಇಷ್ಟು ಒಂದು ಸ್ವಲ್ಪ ಬಟ್ಟೆನ ಬಿಟ್ಬಿಟ್ಟು ಇವಾಗ ನಾನು ನೆರಿಗೆ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ನಾವು ಮೇಲಕ್ಕೆ ಸಿಗಿಸ್ಕೋಬೇಕಾಗತ್ತಲ್ಲ, ಅದಕ್ಕೋಸ್ಕರವಾಗಿ ಒಂದು ಸ್ವಲ್ಪ ಬಿಟ್ಬಿಟ್ಟು ನಾವು ಈ ರೀತಿ ನಾವು ನೆರಿಗೆ ಮಾಡ್ಕೊಳಕತ್ತೀನಿ. ನಮ್ಗೆ ಎಷ್ಟು ಆಗಲ್ಲ ಬೇಕು ಅಷ್ಟು ನಾವು ನೆರಿಗೆನ ಮಾಡಿಕೊಂಡು ಸೀರೆನ ವೇರ್ ಮಾಡ್ಬೋದು ಫ್ರೆಂಡ್ಸ.